ಹಾಗೆ ನಮ್ಮ ಕ್ಷೇತ್ರದ ಜನತೆಯ ಪರವಾಗಿ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಆಗಲೇ ಒಂದು ಸ್ಪಷ್ಟನೆಯನ್ನು ಕೂಡ ನಮ್ಮ ಮಂತ್ರಿಗಳು ಕೊಟ್ಟರು. 2 ವರ್ಷದಿಂದ ಈ ಒಂದು ಆಸ್ಪತ್ರೆ ಏನು ನಾವು ಕಟ್ಟಿದ್ದೀವಿ, ಈ ಒಂದು ಆಸ್ಪತ್ರೆಯಲ್ಲಿ ಫುಲ್ ಫ್ಲೆಜ್ ಹಾಸ್ಪಿಟಲ್ ಆಗೋದಕ್ಕೆ ಇನ್ನೂ ಆಗಿಲ್ಲ. ಯಾಕೆ ಅಂತಂದ್ರೆ ಗೊಂದಲಗಳಿದ್ದಾವೆ. ಡಾಕ್ಟರ್ಗಳು, ಆರೋಗ್ಯ ಇಲಾಖೆಯವರು, ಆದರೆ ಸ್ಟಾಫ್ ಎಲ್ಲ ಬಂದು BBMP. ಇದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿನಲ್ಲಿ ನಡೀತಿರ್ತಕ್ಕಂಥ ಒಂದು ಕಥೆ. ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನ ಕೊಡ್ತೀವಿ ಅಂತ ಮಂತ್ರಿಗಳು ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು 15 ದಿವಸದಲ್ಲಿ ಒಂದು ರಿಪೋರ್ಟ್ ಅನ್ನ ಏನ್ ತಯಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ರಿಪೋರ್ಟ್ ನ ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ, ಕ್ಯಾಬಿನೆಟ್ ನಲ್ಲಿ ಇಟ್ಟು ಕ್ಲಿಯರ್ ಮಾಡೋದ್ರ ಮುಖಾಂತರ ಇದನ್ನ ಆರೋಗ್ಯ ಇಲಾಖೆಗೆ ಹಸ್ತಾಂತರಗೊಳಿಸಿ, ಏನು ಫುಲ್ ಫ್ಲೆಜ್ ಹಾಸ್ಪಿಟಲ್ ನೀವು ವಿಕ್ಟೋರಿಯಾ ಅಥವಾ ಕಿದ್ವಾ ಎಲ್ಲ ನೋಡ್ತಿರಲ್ಲ, ಆ ರೀತಿ ಒಂದು ಫಂಕ್ಷನ್ ಆಗ್ತಕ್ಕಂಥ ಒಂದು ಹಾಸ್ಪಿಟಲ್ನ ನಿರ್ಮಾಣ ಮಾಡೋದಕ್ಕೆ, ಕಾರ್ಯರೂಪ ತರೋದಕ್ಕೆ ಆರೋಗ್ಯ ಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈಗ ತೀರ್ಮಾನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಕ್ಷೇತ್ರದಲ್ಲಿ ಈ ಆಸ್ಪತ್ರೆಯಲ್ಲಿ ಇನ್ನ ಕೆಲವೇ ದಿನಗಳಲ್ಲಿ ರಿಯಾಯಿತಿ ದರದಲ್ಲಿ, ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಯಾವ CT, MRI, ಎಕ್ಸ್ರೇ ಮತ್ತೆ ಬ್ಲಡ್ ಟೆಸ್ಟ್ ಗಳಿಗೆ ಹೊರಗಡೆ ಹೋಗಿ ನೀವು ಸಾವಿರಾರು ರೂಪಾಯಿಗಳನ್ನೆಲ್ಲ ಖರ್ಚು ಮಾಡ್ತೀರಲ್ಲ, ಅದನ್ನ ರಿಯಾಯಿತಿ ದರದಲ್ಲಿ 1/4 ಆಫ್ ದ ಕಾಸ್ಟ್, ನೀವೆಲ್ಲಿ ಹೊರಗಡೆ 500 ರೂಪಾಯಿ ಆದ್ರೆ 100 ರೂಪಾಯಿಗೆ ಆಗ್ತಕ್ಕಂಥ ಒಂದು ಫೆಸಿಲಿಟಿಯನ್ನ ಉದ್ಘಾಟನೆ ಮಾಡೋದಕ್ಕೆ ನಮ್ಮ DCM ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಒಂದು ಇದನ್ನ ಕೊಟ್ಟಿದ್ದಾರೆ, ಆದೇಶವನ್ನು ಕೊಟ್ಟಿದ್ದಾರೆ. ಟೆಂಡರ್ ಎಲ್ಲ ಆಗಿದೆ, ಅದನ್ನ ಸ್ಥಾಪನೆ ಮಾಡಬೇಕಾಗಿದೆ. ಒಂದು 15 ದಿವಸ, 1 ತಿಂಗಳ ಕಾಲದಲ್ಲಿ ಅದು ಕೂಡ ಜನರಿಗೆ ಉದ್ಘಾಟನೆ ಆಗುತ್ತೆ, ಜನರ ಒಂದು ಬಳಕೆಗೆ ಓಪನ್ ಆಗುತ್ತೆ. ಅದಕ್ಕೂ ಈಗಲೇ ನಾನು ಅವ್ರಿಗೆ ಆಹ್ವಾನವನ್ನು ನೀಡ್ತಾ, ಬರ್ತಕ್ಕಂಥ 1 ತಿಂಗಳಲ್ಲಿ ಏನು ಸ್ಥಾಪನೆ ಮಾಡ್ತಾರೆ ಅದನ್ನ ಬಂದು ಉದ್ಘಾಟಿಸಬೇಕು ಅಂತ ಸಂದರ್ಭದಲ್ಲಿ ಆಹ್ವಾನವನ್ನು ನೀಡ್ತಾ, ಬಂದಿರ್ತಕ್ಕಂಥ ರಾಜ್ಯ ಮಟ್ಟದ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಉಪಮುಖ್ಯಮಂತ್ರಿಗಳು ಮಾತಾಡೋರಿದ್ದಾರೆ. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತಾಡದೆ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕ್ಷೇತ್ರದ ನಿವಾಸಿಗಳಿಗೂ, ನಮ್ಮ ಕಾರ್ಯಕರ್ತರಿಗೂ, ನಮ್ಮ ಪೊಲೀಸ್ ಸಿಬ್ಬಂದಿ, ಬಂದಿರ್ತಕ್ಕಂಥ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಕೋರ್ತಾ ನಾನು ಮಾತನಾಡುತ್ತೀನಿ. ನಮಸ್ಕಾರ. ವಿಕಾಸ್ ಅವ್ರಿಗೆ, ಗೌತಮ್ ಮೆನನ್ ಅವ್ರಿಗೆ, ಹಾಗೆ ನಮ್ಮ ಮಲ್ಟಿ ಟ್ಯಾಲೆಂಟೆಡ್ ಆಕ್ಟರ್ ಅಂತಾನೆ ಹೇಳ್ಬೋದು, ಹೀರೋನೂ ಅವರೇ, ವಿಲನ್ ಅವರೇ, ಸಪೋರ್ಟಿಂಗ್ ಆಕ್ಟರ್